ಯೋಗಿ ಒಬ್ಬ ಫಾರೆಸ್ಟ್ ಆಫೀಸರ್ ಆಗಿದ್ದ. ಅವನ ಪೋಸ್ಟಿಂಗ್ ತಮಿಳ್ನಾಡಿನ ನೆಲಗೊಂಡ ಕಾಡಿಗಾಗಿತ್ತು. ಮತ್ತೆ ಇದೇ ಕಾಡಲ್ಲಿ ಕೆಂಪು ಗಂಧದ ಮರಗಳಿದ್ವು. ನಾನಿಲ್ಲಿ ಇರೋ ತನಕ ಯಾರು ಕೂಡ ಗಂಧದ ಗಿಡವನ್ನ ಕದಿಯೋದಕ್ಕೆ ಸಾಧ್ಯನೇ ಇಲ್ಲ. ಹೌದು ಸರ್, ಆದ್ರೆ ಆ ವರದರಾಜನ್ ಯಾವಾಗ್ಲೂ ಒಂದು ಒಳ್ಳೆ ದಾರಿಯನ್ನ ಹುಡುಕ್ತಾನೆ ಆ ಗಂಧದ ಗಿಡವನ್ನ ಕದಿಯೋದಕ್ಕೆ. ಇವಾಗ ನಾನು ಬಂದಿದ್ದೀನಲ್ವಾ, ಇನ್ನು ಈ ಕಾಡಿನಿಂದ ಒಂದು ಗಿಡ ಕೂಡ ಕದಿಯೋದಕ್ಕಾಗೋದಿಲ್ಲ. ಇನ್ನು ನಾನು ಡೇ ಅಂಡ್ ನೈಟ್ ಪೆಟ್ರೋಲಿಂಗ್ ಮಾಡ್ತೀನಿ. ಹೇಗಿದ್ರು ಆ ಚೆಕ್ ಪೋಸ್ಟ್ ಅಲ್ಲಿ ಡ್ಯೂಟಿ ಮಾಡ್ತಾ ಇದ್ದಾನಲ್ವಾ ಮುಖೇಶ್, ಆ ವ್ಯಕ್ತಿ ಕೂಡ ನಿಯತ್ತಿನ ವ್ಯಕ್ತಿ. ನಾನು ಅವನ ಹತ್ರ ಮಾತಾಡ್ಬೇಕು. ಸರಿ ಸರ್, ನಡಿ ಚೆಕ್ ಪೋಸ್ಟ್ ಹತ್ರ ಹೋಗೋಣ. ಹವಲ್ದಾರ ಫಾರೆಸ್ಟ್ ಆಫೀಸರ್ ಯೋಗಿನ ಚೆಕ್ ಪೋಸ್ಟ್ ಹತ್ರ ಕರ್ಕೊಂಡ್ ಬರ್ತಾನೆ. ಹಲೋ ಸರ್, ಗುಡ್ ಮಾರ್ನಿಂಗ್. ಬಹಳ ಹೆಸರು ಕೇಳಿದೀನಿ ಸರ್ ನಿಮ್ದು. ಇವತ್ತು ಮೊದಲನೇ ಬಾರಿ ನೋಡ್ತಾ ಇದ್ದೀನಿ. ಥ್ಯಾಂಕ್ ಯು. ನಾನು ಕೂಡ ನಿನ್ನ ಶೌರ್ಯದ ಬಗ್ಗೆ ಕೇಳಿದ್ದೀನಿ. ಥ್ಯಾಂಕ್ ಯು ಸರ್. ನಾವು ಗಾಡಿಗಳನ್ನ ಸರಿಯಾಗಿ ಪರಿಶೀಲನೆ ಮಾಡಬೇಕು. ಈಗ್ಲೂ ಆ ಗಂಧದ ಗಿಡವನ್ನ ಕದೀತಾ ಇದ್ದಾರೆ. ಹೀಗೆ ನಡೀತಾ ಇದ್ರೆ ಗಂಧದ ಗಿಡವನ್ನ ನೋಡೋದಕ್ಕೂ ಆಗೋದಿಲ್ಲ ಮುಖೇಶ್. ಸರ್, ನನಗೆ ಗೊತ್ತಿದೆ ಇದ್ರ ಹಿಂದೆ ಆ ವರದರಾಜ ಇದ್ದಾನೆ ಅಂತ. ನೀನ್ ಅವನಿಗೆ ಏನು ಮಾಡಲ್ಲ ಯಾಕೆ? ಸರ್, ಅವನು ಇದೇ ಕಾಡಿನಲ್ಲಿ ಹುಟ್ಟಿ ಬೆಳೆದವನು. ಈ ಕಾಡಿನ ಬಗ್ಗೆ ಎಲ್ಲದೂ ಗೊತ್ತು ಅವನಿಗೆ. ನಾವು ಅವನನ್ನ ಹಿಡಿಯಕ್ ಹೋದಾಗ ಅವನು ಕಾಡಿನಲ್ಲಿ ತಪ್ಪಿಸ್ಕೊಂಡ್ಬಿಡ್ತಾನೆ. ಹೇಗೆ ಆದ್ರೂ ನಾವು ಆ ಗಂಧದ ಮರವನ್ನ ಈ ಚೆಕ್ ಪೋಸ್ಟ್ ಇಂದ ಹೊರಗಡೆ ಹೋಗೋದನ್ನ ತಡಿಬಹುದು ತಾನೆ? ಹಾ ಸರ್, ನಾನು ಇನ್ನು ಫೋರ್ಸ್ ಅನ್ನ ಕೇಳಿದೀನಿ. ಮುಂದಿನ ವಾರ ಇನ್ನು 2 ಹವಲ್ದಾರ್ಗಳು ಇಲ್ಲಿರ್ತಾರೆ. ಬಯಸ್ತೀನಿ ಗಂಧದ ಗಿಡಗಳು ಇನ್ನು ಕಳುವಾಗೋದಿಲ್ಲ. ನಾವು ಒಟ್ಟಿಗೆ ಸೇರಿ ಮಾಡಿದ್ರೆ ಖಂಡಿತ ಆಗುತ್ತೆ. ಅವತ್ತಿಂದ ಪ್ರತಿದಿನ ಸ್ವತಃ ಹಗಲಲ್ಲಿ ಸುತ್ತಮುತ್ತ ಓಡಾಡ್ತಾ ಇದ್ರು. ಇಡೀ ದಿನ ಕೆಲಸ ಮಾಡ್ತಿದ್ರು, ಅದ್ರಲ್ಲೂ ರಾತ್ರಿ ಹೊತ್ತು ಜಾಸ್ತಿ. ಕಾಡಿನ ಮಧ್ಯದಲ್ಲಿರೋ ಅಂತ ಒಬ್ಬ ವರದರಾಜ, ಅವನಿಗೆ ಯೋಗಿ ಬಂದಂತ ಸುದ್ದಿ ಸಿಕ್ತು. ಅಣ್ಣ, ಆ ಯೋಗಿ ಆ ಕಾಡಿನಲ್ಲಿ ಹಗಲು ರಾತ್ರಿ ಪೆಟ್ರೋಲಿಂಗ್ ಮಾಡ್ತಾ ಇದ್ದಾನೆ. ನಾವ್ ಹೇಗೆ ಆ ಮರವನ್ನ ಕಡಿಯೋದು? ಎಲ್ಲ ಸಮಸ್ಯೆಗೂ ಒಂದು ಪರಿಹಾರ ಅನ್ನೋದಿದ್ದೇ ಇರುತ್ತೆ ಛೋಟೆ. ವರದರಾಜನ್ ಸ್ವಾಮಿ ಕಿವಿನಲ್ಲಿ ಏನೋ ಹೇಳ್ದ. ರಾತ್ರಿ ಕತ್ಲಲ್ಲಿ ಸ್ವಾಮಿ ಫಾರೆಸ್ಟ್ ಆಫೀಸರ್ ಆಫೀಸ್ಗೆ ಹೋಗಿ ತಲುಪ್ತಾನೆ. ಅವನು ಯಾರಿಗೋಸ್ಕರನೋ ಕಾಯ್ತಾ ನಿಂತಿದ್ದ. ಸ್ವಲ್ಪ ಹೊತ್ತಿನ ನಂತರ ಗಾರ್ಡ್ ಅಲ್ಲಿಗ್ ಬಂದ. ಅಣ್ಣ, ನಿನಗೋಸ್ಕರ ಮಿಠಾಯಿ ಕಳಿಸಿದಾರೆ. ಹಾಗೂ ಇದರ ಬದಲಾಗಿ ನೀನು ನಮಗೆ ಟೈಮ್ ಟು ಟೈಮ್ ಸಿಗ್ನಲ್ ಕಳಿಸ್ತಾ ಇರ್ಬೇಕು. ಹಾಗೂ ಪ್ರತಿ ವಾರ ನಿನಗೆ ಮಿಠಾಯಿ ಸಿಗ್ತಾ ಇರುತ್ತೆ. ವಾಹ್, ಅಣ್ಣನಿಗೆ ಧನ್ಯವಾದ ಹೇಳ್ಬಿಡು. ಹಾ ಸರಿ. ಸ್ವಾಮಿ ಖುಷಿಯಿಂದ ಅಡ್ಡಾಗೆ ವಾಪಸ್ ಬಂದು ವರದರಾಜ್ಗೆ ಎಲ್ಲಾ ಸುದ್ದಿನ ಹೇಳ್ತಾನೆ. ಇವಾಗ ನೋಡೋಣ ಫಾರೆಸ್ಟ್ ಆಫೀಸರ್ ನಮಗ್ ಏನ್ ಮಾಡ್ತಾನೆ ಅಂತ. ಹಾಣ, ಅವತ್ತು ರಾತ್ರಿಯಿಂದ ವರದರಾಜ್ ಮತ್ತೆ ಅವನ ಕೆಲಸಗಾರರು ಕೆಂಪು ಗಂಧದ ಮರನ ಕಡಿಯೋಕೆ ಶುರು ಮಾಡಿದ್ರು. ಇಲ್ಲಿ ಗಾರ್ಡ್ ಮೆಸೇಜ್ ಮಾಡಿ ವರದರಾಜನ್ಗೆ ಫಾರೆಸ್ಟ್ ಆಫೀಸರ್ ಲೊಕೇಶನ್ ನ ಹೇಳ್ತಾ ಇದ್ದ. ಯಾವ ಸಮಯದಲ್ಲಿ ಫಾರೆಸ್ಟ್ ಆಫೀಸರ್ ದಕ್ಷಿಣ ದಿಕ್ಕಿಗೆ ಹೋಗ್ತಾ ಇದ್ರೋ ಆ ಸಮಯದಲ್ಲಿ ವರದರಾಜನ್ ಉತ್ತರದ ದಿಕ್ಕಿನಲ್ಲಿ ಕೆಂಪು ಗಂಧದ ಮರನ ಕತ್ತರಿಸ್ತಿದ್ದ. ಮತ್ತೆ ಯಾವ ಸಮಯದಲ್ಲಿ ಉತ್ತರ ದಿಕ್ಕಿಗೆ ಯೋಗಿ ಹೋಗ್ತಾ ಇದ್ನೋ ಆ ಸಮಯದಲ್ಲಿ ವರದರಾಜನ್ ದಕ್ಷಿಣ ದಿಕ್ಕಿನಲ್ಲಿ ಮರ ಕತ್ತರಿಸ್ತಾ ಇದ್ದ. ಇದೇ ತರ ತುಂಬಾ ದಿನದವರೆಗೆ ನಡೀತಾ ಇತ್ತು. ಒಂದು ಸಲ ಏನಾಯ್ತು ಅಂದ್ರೆ, ಉತ್ತರ ದಿಕ್ಕಿನಲ್ಲಿ ವರದರಾಜನ್ನ ವ್ಯಕ್ತಿಗಳು ಮರ ಕತ್ತರಿಸಿ ಅಲ್ಲಿಂದ ಹೊರಟೋಗಿದ್ರು. ಯೋಗಿ ಅಲ್ಲಿಗ್ ಹೋದಾಗ ಆಗ ತಾನೇ ಕತ್ತರಿಸಿರೋಂತ ಮರದ ಕಡೆ ಅವನ ಗಮನ ಹೋಯ್ತು. ಇದನ್ನ ನೋಡ್ತಾ ಇದ್ರೆ ಇವತ್ತೇ ಕಡ್ದಿರೋ ಹಾಗಿದೆ. ಆದ್ರೂ ನಾನು ಎಷ್ಟು ಸಮಯದಿಂದ ಪೆಟ್ರೋಲಿಂಗ್ ಮಾಡ್ತಾ ಇದ್ದೀನಿ, ಆದ್ರೂ ಯಾರು ನನ್ನ ಕಣ್ ತಪ್ಪಿ ಇದನ್ನ ಕದಿಯೋದಕ್ ಸಾಧ್ಯ? ಖಂಡಿತ ಇಲ್ಲೊಂದ್ ಸಮಸ್ಯೆ ಇದೆ. ಯೋಗಿ ಏನೂ ಮಾತಾಡದೆ ಜೀಪಲ್ ಕೂತ್ಕೊಂಡು ದಕ್ಷಿಣ ದಿಕ್ಕಿನ ಕಡೆ ಹೋದ. ಅಲ್ಲಿ ಹೋಗಿ ನೋಡ್ದಾಗ ಅಲ್ಲೂ ಕೂಡ ಅವನಿಗೆ ಆಗ ತಾನೇ ಕತ್ತರಿಸಿರೋ ಮರದ ಬುಡ ಕಾಣಿಸತ್ತೆ. ಇದು ಕೂಡ ಇವತ್ತೇ ಕಡ್ದಿರೋ ಹಾಗಿದೆ. ಅಂದ್ರೆ ವರದರಾಜನ್ ಇವತ್ತು ಕೂಡ ಇದನ್ನ ಕದಿತಾ ಇದ್ದಾನೆ, ಅದು ಈ ಮರಗಳನ್ನ. ನಾನು ಇದನ್ನೆಲ್ಲ ಆದಷ್ಟು ಬೇಗ ನಿಲ್ಲಿಸ್ಬೇಕು. ಗಾಡಿ ಚೆಕ್ ಪೋಸ್ಟ್ ಹತ್ರ ಹೋಗೋ. ಯೋಗಿ ಜೀಪಲ್ ಕೂತ್ಕೋತಾನೆ ಮತ್ತೆ ಡ್ರೈವರ್ ಗಾಡಿನ ಚೆಕ್ ಪೋಸ್ಟ್ ಕಡೆ ತಗೊಂಡ್ ಹೋದ. ಏನಾಯ್ತು ಸರ್, ನೀವು ಬಹಳ ಟೆನ್ಷನ್ ಅಲ್ಲಿ ಇರೋ ಹಾಗಿದೆ. ನಾನ್ ನಿನ್ನ ಹತ್ರ ಒಬ್ಬಂಟಿಯಾಗಿ ಮಾತಾಡ್ಬೇಕು. ಸರಿ ಸರ್, ಬನ್ನಿ ಸರ್, ಒಳಗಡೆ ಕೂತು ಮಾತಾಡೋಣ. ಚೆಕ್ ಪೋಸ್ಟ್ ನ ಸಣ್ಣ ಆಫೀಸಲ್ಲಿ ಕೇವಲ ಫಾರೆಸ್ಟ್ ಆಫೀಸರ್ ಯೋಗಿ ಮತ್ತೆ ಇನ್ಸ್ಪೆಕ್ಟರ್ ಮುಖೇಶ್ ಇದ್ದ. ಹೇಳಿ ಸರ್, ಇಲ್ಲಿ ನಮ್ಮ ಮಾತನ್ನ ಯಾರು ಕೇಳಕ್ಕಾಗಲ್ಲ. ಮುಖೇಶ್, ಈಗ್ಲೂ ಕೂಡ ಕಾಡಿನಲ್ಲಿ ಗಂಧದ ಗಿಡ ಕಡಿತಾ ಇದ್ದಾರೆ. ಇಲ್ಲಿಂದ ಯಾವ್ದಾದ್ರು ದೊಡ್ಡ ಗಾಡಿ ಹೋಯ್ತಾ? ಇಲ್ಲ ಸರ್, ಇನ್ನೊಂತೂ ಇಲ್ಲ. ಆದ್ರೆ ನಾಳೆ ಒಂದ್ ಟ್ರಕ್ ಬರುತ್ತೆ ಕಾಡಿನಲ್ಲಿ ದಾರಿ ಮಾಡೋದಕ್ಕೋಸ್ಕರ ಕಲ್ಲನ್ನ ತಗೊಂಡು. ಹಾಗಾದ್ರೆ ಖಂಡಿತ ಆ ಗಂಧದ ಮರಗಳು ಅದರಿಂದನೇ ಹೋಗುತ್ತೆ. ನಾಳೆ ಏನೇ ಆದ್ರೂ ನಾನು ಆ ಟ್ರಕ್ ನ ಇಲ್ಲಿಂದ ಹೋಗೋದಕ್ಕೆ ಬಿಡೋದೇ ಇಲ್ಲ. ನಾನು ಆ ವರದರಾಜನನ್ನ ಹಿಡ್ದೇ ಹಿಡಿತೀನಿ. ಸರಿ ಸರ್.
ಇಲ್ಲಿ ವರದರಾಜನ್ ತನ್ನ ಅಡ್ಡಾದಲ್ಲಿ ಕೂತ್ಕೊಂಡು ಯೋಜನೆ ಮಾಡ್ತಾ ಇದ್ದ. ನಾಳೆ ಆ ಕಲ್ಲಿನ ಲಾರಿ ಗಂಧದ ಗಿಡಗಳನ್ನೆಲ್ಲ ತುಂಬಿಸ್ಕೊಂಡು ಹೊರಗಡೆ ತಗೊಂಡೋಗ್ಬೇಕು ತಾನೇ? ಇಲ್ಲ. ಇಲ್ಲಿವರೆಗೂ ಆ ಫಾರೆಸ್ಟ್ ಆಫೀಸರ್ಗೆ ಎಲ್ಲಾದ್ರ ಬಗ್ಗೆನೂ ತಿಳಿದಿರುತ್ತೆ. ನಾಳೆ ಆ ಚೆಕ್ ಪೋಸ್ಟ್ ಹತ್ರ ನಮಿಗೋಸ್ಕರ ಕಾಯ್ತಾ ಇರ್ತಾನೆ. ಹಾಗಾದ್ರೆ ನಾವ್ ಏನ್ ಮಾಡೋದು? ಹೇಗೆ ನಾವು ಈ ಮರಗಳನ್ನ ಹೊರಗಡೆ ತಗೊಂಡು ಹೋಗೋದು ಅಣ್ಣ? ವರದರಾಜನ್ ತನ್ನ ಯೋಜನೆನ ಮುಗಿಸಿದ್ದ. ಮಾರನೇ ದಿನ ಬೆಳಿಗ್ಗೆ ಟೆಂಪೋ ಕಾಡೊಳಗಡೆ ಬರತ್ತೆ. ಇನ್ಸ್ಪೆಕ್ಟರ್ ಮುಕೇಶ್ ಫಾರೆಸ್ಟ್ ಆಫೀಸರ್ ಯೋಗಿಗೆ ಫೋನ್ ಮಾಡಿ ಈ ವಿಷಯ ತಿಳಿಸ್ತಾನೆ. ಸರ್, ಟ್ರಕ್ ಬಂದಿದೆ, ನೀವು ಬಂದ್ಬಿಡಿ. ಸರಿ. ಆ ಟ್ರಕ್ ಒಂದು ಕನ್ಸ್ಟ್ರಕ್ಷನ್ ಸೈಟ್ಗೆ ಹೋಗತ್ತೆ. ಅಲ್ಲಿ ಟ್ರಕ್ ಎಲ್ಲಾ ಮರಳನ್ನು ಅನ್ಲೋಡ್ ಮಾಡತ್ತೆ. ಅದ್ರ ಒಳಗಡೆ ವರದರಾಜನ್ ವ್ಯಕ್ತಿಗಳು ಅದ್ರ ಒಳಗಡೆ ಒಂದು ಕೆಂಪು ಗಂಧದ ತುಂಡನ್ನ ಹಾಕ್ತಾರೆ. ಇಲ್ಲಿ ಫಾರೆಸ್ಟ್ ಆಫೀಸರ್ ಜೀಪಲ್ ಕೂತ್ಕೊಂಡು ಹೊರಡ್ತಾರೆ. ಆದ್ರೆ ದಾರಿನಲ್ಲಿ ಎಷ್ಟೋ ಮರಗಳು ಅಡ್ಡಕ್ ಬಿದ್ದಿರತ್ತೆ. ಸರ್, ತಿರ್ಗಾಡ್ಕೊಂಡು ಹೋಗ್ಬೇಕನ್ಸುತ್ತೆ. ಇದೆಲ್ಲ ವರದರಾಜನ್ನೇ ಮಾಡಿರ್ತಾನೆ. ಸರಿ ಸರ್, ನಾವು ಅವನನ್ನ ಹಿಡಿಲೇಬೇಕು. ವರದರಾಜನ್ ಅಲ್ಲಿಂದ ಹೊರಟೋಗ್ತಾನೆ. ಫಾರೆಸ್ಟ್ ಆಫೀಸರ್ ಯೋಗಿ ಕೂಡ ಅಲ್ಲಿಗೆ ಬಂದು ತಲುಪಿದಾಗ ವರದರಾಜನ್ ಟ್ರಕ್ ಅನ್ನ ತಗೊಂಡ್ ಹೊರಟೋಗಿದ್ದ. ಚೆಕ್ ಪೋಸ್ಟ್ ಹತ್ರ ಹೋಗೋ. ಯೋಗಿ ಇನ್ಸ್ಪೆಕ್ಟರ್ ಮುಕೇಶ್ಗೆ ಕಾಲ್ ಮಾಡ್ದ. ಮುಕೇಶ್, ಅವರೆಲ್ಲ ಹೋಗ್ಬಿಟ್ಟಿದ್ದಾರೆ, ಇವಾಗ ನೀನೇ ಅವರನ್ನ ಹಿಡಿಬೇಕು. ಸರಿ ಸರ್. ಇನ್ಸ್ಪೆಕ್ಟರ್ ಮುಕೇಶ್ ತನ್ನ ವ್ಯಕ್ತಿಗಳನ್ನ ನಿಲ್ಲಿಸ್ಕೊಂಡು ಚೆಕ್ ಪೋಸ್ಟ್ ಅಲ್ಲೇ ನಿಂತಿದ್ದ. ಆ ಟ್ರಕ್ ನಿಧಾನವಾಗಿ ಚೆಕ್ ಪೋಸ್ಟ್ ಕಡೆ ಬರ್ತಾ ಇತ್ತು. ಚೆಕ್ ಪೋಸ್ಟ್ ಅಲ್ಲಿ ಮುಕೇಶ್ ಮತ್ತೆ ಎಲ್ಲ ಪೊಲೀಸರು ಗನ್ನನ್ನ ಹಿಡ್ಕೊಂಡ್ ನಿಂತಿದ್ರು. ಡ್ರೈವರ್ ಪೊಲೀಸ್ ಅವ್ರನ್ನ ನೋಡಿ ಗಾಡಿನ ನಿಲ್ಲಿಸ್ತಾನೆ. ಮತ್ತೆ ಹಿಂದೆಯಿಂದ ಫಾರೆಸ್ಟ್ ಆಫೀಸರ್ ತನ್ನ ಜೀಪರ್ನ ಅಡ್ಡ ಹಾಕ್ತಾನೆ. ಈಗ ಟ್ರಕ್ ಅನ್ನ ಸುತ್ತುವರೆದಿದ್ರು ಎಲ್ಲಾರು ಸೇರಿ. ಹೌಲ್ದಾರ್, ಚೆಕ್ ಮಾಡು, ಟ್ರಕ್ ಅಲ್ಲಿ ಏನಿದೆ. ಪೊಲೀಸ್ ಟ್ರಕ್ ಒಳಗಡೆ ಹತ್ತುತ್ತಾರೆ ನೋಡಕ್ಕೆ. ಸರ್, ಇಲ್ಲಿ ಗಂಧದ ಗಿಡ ಅಂತೂ ಇದೆ, ಆದ್ರೆ ಒಂದೇ ಇದೆ. ಏನು? ಇನ್ಸ್ಪೆಕ್ಟರ್ ಕೂಡ ಗಾಡಿ ಒಳಗಡೆ ಹತ್ತಿ ನೋಡ್ತಾರೆ. ಆದ್ರೆ ಅಲ್ಲಿ ಒಂದೇ ಒಂದು ಕೆಂಪು ಗಂಧದ ತುಂಡಿತ್ತು. ಸರ್, ನೀವ್ ಇಲ್ಲಿ ಬನ್ನಿ. ಈಗ ಫಾರೆಸ್ಟ್ ಆಫೀಸರ್ ಯೋಗಿ ಕೂಡ ಗಾಡಿ ಹತ್ತದ. ಅವನು ಕೂಡ ಅದನ್ನ ನೋಡಿ ಆಶ್ಚರ್ಯಪಟ್ಟ. ಆ ವರದರಾಜನ್ ಈ ಬಾರಿ ಕೂಡ ನಮ್ಮನ್ನ ಚಕ್ಮಾ ಕೊಟ್ಬಿಟ್ಟ. ಇಲ್ಲಿ ವರದರಾಜನ್ ತನ್ನ ಗಂಧದ ಮರದ ತುಂಡುಗಳನ್ನ ತನ್ನ ವ್ಯಕ್ತಿಗಳ ಜೊತೆ ನದಿ ಮೂಲಕ ಕಾಡಿನ ಹೊರಗಡೆ ಅದನ್ನ ದಾಟ್ಸೋ ಪ್ರಯತ್ನ ಮಾಡ್ತಾ ಇದ್ದ. ನನ್ನನ್ನ ಯಾರು ತಡೆಯೋದಿಕ್ಕಾಗೋದಿಲ್ಲ. ಈ ಗಂಧ ಎಲ್ಲ ಕೇವಲ ನಂದೇ. ಒಂದಾನೊಂದು ಕಾಲದಲ್ಲಿ ಒಬ್ಬ ರೈತ ಇದ್ದ. ಅವನು ಬೆಳೆ ಚೆನ್ನಾಗೇ ಬೆಳೀತಾ ಇದ್ದ, ಆದ್ರೆ ಅವನಿಗೆ ಸರಿಯಾದ ಬೆಲೆ ಅದಕ್ಕೆ ಸಿಗ್ತಾ ಇರ್ಲಿಲ್ಲ. ಅದರಿಂದ ಅವನು ಬೇಜಾರಾಗಿದ್ದ. ಹೊಸತಿ ಫಸಲಿಗೆ ಒಳ್ಳೆ ಬೆಲೆ ಸಿಗ್ಲೇ ಇಲ್ಲ. ಏನ್ ಮಾಡೋದು ಈ ಸತಿ? ನಾನು ಏನ್ ಬೆಳಿಲಿ? ರೈತ ಅವನ ಹೆಂಡತಿ ಹತ್ರ ಹೋಗ್ತಾನೆ. ನಿನ್ನ ಹತ್ರ ಒಂದು ಕೇಳಬೇಕಿತ್ತು. ಹೇಳ್ರಿ, ಏನ್ ವಿಷಯ? ಬೆಳೆ ಬೆಳೆಯೋ ಸಮಯ ಬಂದ್ಬಿಟ್ಟಿದೆ. ಈ ಸತಿ ಏನ್ ಬೆಳೆಯೋದು? ಯಾವಾಗ್ಲೂ ಹಾಕ್ತಿವಲ್ಲ ಅದನ್ನೇ. ಆದ್ರೆ ಅದರಲ್ಲಿ ನಂಗೆ ಲಾಭನೇ ಸಿಗ್ತಾ ಇಲ್ಲ. ಹೊಸತಿ ನೀನೇ ನೋಡ್ದೆ ತಾನೆ ಎಲ್ಲವೂ ಹೇಗ್ ಹೋಯ್ತು ಅಂತ. ನಾವಿನ್ನೇನ್ ಮಾಡಕ್ಕಾಗತ್ತೆ ಹೇಳಿ? ನಾನು ಏನು ಯೋಚನೆ ಮಾಡ್ತಿದ್ದೀನಂದ್ರೆ, ಈ ಸತಿ ನಾವು ಬೆಳೆದೇ ಇರೋ ಏನಾದರೂ ಬೆಳಿಬೇಕು. ಏನು? ನಿಮ್ಗೆ ಚರಸ್ಸು, ಅಫೀಮು, ಗಾಂಜಾ ಬೆಳೆಯೋ ಆಸೆನಾ? ಅರೆ ಹಾಗಲ್ಲಪ್ಪ. ನೀನು ಬಿಳಿ ಗಂಧದ ಬಗ್ಗೆ ಕೇಳಿದೀಯಾ? ಬಿಳಿ ಗಂಧ? ಹಾ ಹೌದು, ಅದ್ರ ಬಗ್ಗೆ ಬಹಳ ಕೇಳಿದೀನಿ. ಅದ್ರ ಕಟ್ಟಿಗೆ ಬಹಳ ಕಾಸ್ಟ್ಲಿ ಅಂತ. ಆ ಮರವನ್ನ ಮಾರಿ ನಾವು ಒಳ್ಳೆ ದುಡಿಮೆ ಮಾಡ್ಬೋದು. ಅದನ್ನ ಬೆಳ್ಸೋದು ಅಷ್ಟೊಂದು ಸುಲಭ ಅಲ್ಲ. ಅದು ಸರಿನೇ. ಬಿಳಿ ಗಂಧ ಬೆಳೆಯೋದಕ್ಕೆ ಸುಮಾರು ಟೈಮ್ ತಗೊಳುತ್ತೆ, ಆದ್ರೆ ಒಳ್ಳೆ ಲಾಭ ಸಿಗುತ್ತೆ. ಸರಿ, ಹಾಗಾದ್ರೆ ಈ ಬಾರಿ ನಮ್ಮ ಹೊಲಗಳಲ್ಲಿ ಬಿಳಿ ಚಂದನಾನೇ ಬೆಳೆಯೋಣ. ನಾ ಮಾರ್ಕೆಟಿಗೆ ಹೋಗಿ ಗಿಡ ಎಲ್ಲ ತಗೋಬರ್ತೀನಿ. ರೈತ ಸಿಟಿಗೆ ಹೋಗ್ತಾನೆ. ಮತ್ತೆ ಸಿಟಿಯಿಂದ ಬಿಳಿ ಚಂದನದ ಬಹಳಷ್ಟು ಗಿಡಗಳನ್ನ ತರ್ತಾನೆ. ರೈತ ಮತ್ತೆ ಅವನ ಹೆಂಡತಿ ಇಬ್ರು ಸೇರ್ಕೊಂಡು ಅವನ ಹೊಲಗಳಲ್ಲಿ ಈ ಗಿಡಗಳನ್ನ ನೆಡ್ತಾರೆ. ನೋಡ್ರಿ, ಗಿಡಗಳಂತೂ ಹಾಕ್ಬಿಟ್ವಿ. ಈಗ ನಾವಿದನ್ನ ಚೆನ್ನಾಗಿ ನೋಡ್ಕೋಬೇಕು. ಹೌದು, ಆವಾಗ್ಲೇ ಮರ ಚೆನ್ನಾಗಿ ಬೆಳೆಯುತ್ತೆ. ನಾವು ಇದಕ್ಕೆ ಸರಿಯಾದ ಗೊಬ್ಬರ ಹಾಕೋಣ, ಮತ್ತೆ ಆಗಾಗ ಇದಕ್ಕೆ ನೀರು ಹಾಕೋಣ.
ರೈತ ಮತ್ತೆ ಅವನ ಹೆಂಡತಿ ಬಾವಿಯಿಂದ ನೀರನ್ನ ತಂದು ಆ ಬಿಳಿ ಚಂದನದ ಗಿಡಗಳಿಗೆ ಹಾಕ್ತಾರೆ. ಈಗ ಇವರಿಬ್ರು ಈ ಗಿಡಗಳನ್ನ ಬಹಳ ಚೆನ್ನಾಗಿ ನೋಡ್ಕೊಳ್ತಿರ್ತಾರೆ. ಗಿಡಗಳು ದಿನೇ ದಿನೇ ಚೆನ್ನಾಗಿ ಬೆಳೀತಿದಾವೆ. ಈಗ ಇವಕ್ಕೆ ಬಹಳ ಭೋಜನ ಬೇಕು. ನೀವು ಮಾರ್ಕೆಟ್ ಇಂದ ಗೊಬ್ಬರ ತಗೊಂಡ್ ಬನ್ನಿ. ಸರಿ, ಇಬ್ರು ಒಟ್ಟಿಗೆ ಹೋಗೋಣ. ತುಂಬಾ ಇರುತ್ತೆ, ಒಬ್ರೆ ತರಕ್ಕಾಗಲ್ಲ. ರೈತ ಮತ್ತೆ ಅವನ ಹೆಂಡತಿ ಸಿಟಿಗೆ ಹೋಗಿ 2 ಮೂಟೆ ಗೊಬ್ಬರನ ತಗೊಂಡ್ ಬರ್ತಾರೆ. ಇಬ್ರು ಸೇರ್ಕೊಂಡು ಆ ಗಿಡಗಳ ಕೆಳಗೆ ಒಂದು ಹಳ್ಳಗಳನ್ನ ಮಾಡ್ತಾರೆ. ಅವರು ಅದ್ರೊಳಗಡೆ ಗೊಬ್ಬರನ ಹಾಕ್ತಾರೆ. ಇಲ್ಲಿ ಸಣ್ಣ ಸಣ್ಣ ಹುಲ್ಲೆಲ್ಲ ಬರ್ತಾ ಇದೆ, ನಾವು ಅದನ್ನ ಕಿತ್ತಾಕ್ಬೇಕು. ಹೌದು, ಆಗ್ಲೇ ತಾನೇ ಗಿಡಗಳು ಚೆನ್ನಾಗಿ ಬೆಳೆಯೋದಕ್ಕಾಗತ್ತೆ. ರೈತನ ಹೆಂಡತಿ ಸೆನಿಕೆಯಿಂದ ಗಿಡಗಳ ಅಕ್ಕಪಕ್ಕದಲ್ಲಿದ್ದ ಹುಲ್ಲನ್ನೆಲ್ಲ ಕೆತ್ತು ಬಿಡ್ತಾಳೆ. ಮತ್ತೆ ರೈತ ಬಾವಿಯಿಂದ ನೀರನ್ನ ತಗೊಂಡ್ಬಂದು ಗಿಡಗಳಿಗೆ ಚಿಮುಕಿಸ್ತಾನೆ. ನಿಧಾನವಾಗಿ ಕಾಲ ಸರಿಯುತ್ತೆ. ಮತ್ತೆ ಬಿಳಿ ಚಂದನದ ಗಿಡಗಳು ಬೆಳೀತವೆ. ಅರೆ, ನಮ್ಮ ಶ್ರಮಕ್ಕೆ ಬಣ್ಣ ಬರ್ತಾ ಇದೆ. ನೋಡು, ಮರ ಹೇಗ್ ಬೆಳೀತಾ ಇದೆ. ಹೌದು, ಈ ಬಾರಿ ನೀವು ಸರಿಯಾಗಿ ತಲೆ ಓಡಿಸಿದೀರಾ. ಈ ಬಾರಿ ಯಾವುದೇ ಲಾಸ್ ಆಗಲ್ಲ. ನಾವು ಸ್ವಲ್ಪ ಕಷ್ಟ ಪಡ್ಬೇಕು. ಅದನ್ನ ನಾವಿಬ್ರು ಸೇರಿ ಮಾಡ್ಬಿಡೋಣ. ಹೌದು, ಖಂಡಿತವಾಗಿ. ನಾವು ರೈತರು, ನಾವು ಕಷ್ಟಪಡ್ದೆ ಬೇರೆ ಯಾರು ಕಷ್ಟಪಡ್ತಾರೆ ಹೇಳಿ ನೋಡೋಣ. ನಿಧಾನವಾಗಿ ಕಾಲ ಕಳೆದಂತೆ ಗಿಡಗಳು ದೊಡ್ಡದಾಗ್ತಾ ಇದ್ವು. ಮತ್ತೆ ಅದರಲ್ಲಿ ಬಹಳಷ್ಟು ಎಲೆಗಳು ಕೂಡ ಬರ್ತಾ ಇದ್ವು. ನಾವು ಹೊಲದ 4 ಕಡೆನೂ ಖಂಡಿತ ಬೇಲಿ ಹಾಕ್ಬೇಕು. ಇಲ್ಲಂದ್ರೆ ಕಾಡು ಪ್ರಾಣಿ ಎಲ್ಲ ಬಂದು ಎಲ್ಲ ಎಲೆಯನ್ನ ತಿಂದಾಕ್ಬಿಡ್ತವೆ. ಹೌದು, ಇವತ್ ನಾವು ಕೆಲಸ ಶುರು ಮಾಡೋಣ. ರೈತ ಮತ್ತೆ ಅವನ ಹೆಂಡತಿ ಅವರ ಹೊಲದ 4 ಕಡೆ ಕಂಬಿ ತಂತಿನ ಹಾಕಿದ್ರು. ಇಬ್ರು ಬಹಳ ಕಷ್ಟ ಪಡ್ತಾ ಇದ್ರು. ನೋಡ್ತಾ ಇರೋ, ಒಂದಿನ ಇಲ್ಲಂದ್ರೆ ಒಂದಿನ ಪ್ರತಿಫಲ ದೊಡ್ಡಕ್ ಬರುತ್ತೆ. ಹಾ, ಖಂಡಿತ. ರೈತ ಮತ್ತೆ ಅವನ ಹೆಂಡತಿ ಅವನ ಹೊಲದ 4 ಕಡೆ ಕಂಬಿಯ ತಂತಿನ ಚೆನ್ನಾಗಿ ಹಾಕ್ಸಿದ್ರು. ಈಗ ಯಾವುದೇ ಪ್ರಾಣಿ ಗಿಡಗಳಿಗೆ ಹಾನಿ ಮಾಡಕ್ ಆಗ್ತಿರ್ಲಿಲ್ಲ. ಈಗ ಇದು ದೊಡ್ಡ ಆಗೋ ತನಕ ನಾವು ವೇಟ್ ಮಾಡ್ಬೇಕು. ನಾವಿವನ್ನ ಎಷ್ಟ್ ಚೆನ್ನಾಗಿ ನೋಡ್ಕೊಳ್ತಿದೀವಿ ಅಂದ್ರೆ ಇವು ಆದಷ್ಟು ಬೇಗ ದೊಡ್ಡದಾಗತ್ತೆ. ನಿಧಾನವಾಗಿ ಸಮಯ ಕಳೀತು. ಈಗ ಗಿಡಗಳೆಲ್ಲ ಮರವಾಗಿ ಬದಲಾದವು. ಮರದ ಕಟ್ಟಿಗೆ ಕಡಿಯಕ್ಕೆ ರೆಡಿ ಆಗಿರುತ್ತೆ. ಆಗ ಒಬ್ಬ ಹಾವಾಡಿಗ ಇವರ ಹೊಲದ ಕಡೆಯಿಂದ ಹೋಗ್ತಾ ಇದ್ದ. ಅವನಿಗೆ ಆ ಚಂದನದ ಸುವಾಸನೆ ಮೂಗಿಗೆ ಬಡಿಯುತ್ತೆ. ಅರೆ, ಗಂಧದ ಸುವಾಸನೆ ತುಂಬಾ ಚೆನ್ನಾಗಿದೆ. ಯಾರೋ ಇಲ್ಲಿ ಗಂಧದ ಮರ ಹಾಕ್ಯಾರ ಅನ್ಸುತ್ತೆ. ಹಾವಾಡಿಗ ಆ ಕಡೆ ಈ ಕಡೆ ನೋಡ್ತಾ ಇರ್ತಾನೆ. ಆಗ ಅವನಿಗೆ ಆ ಮರದ ಹಿಂದೆ ಹೊಲ ಕಾಣುತ್ತೆ. ಅಲ್ಲಿ ಬಿಳಿ ಚಂದನ ಕಡಿಯಕ್ಕೆ ಸಿದ್ಧವಾಗಿರುತ್ತೆ. ಅದನ್ನ ನೋಡಿ ಹಾವಾಡಿಗನಿಗೆ ಆಸೆ ಆಗುತ್ತೆ. ಓಹೋ, ಇದೇನಾ? ಅದ್ರ ಮರವನ್ನ ನಾನ್ ಮಾರ್ತೀನಿ. ಹಾವಾಡಿಗ ಅವನ ಬುಟ್ಟಿಯಿಂದ ಒಂದು ಹಾವನ್ನ ಹೊರ ತೆಗಿತಾನೆ. ಮತ್ತೆ ಅದನ್ನ ಹೊಲದಲ್ಲಿ ಒಂದು ಮರಕ್ಕೆ ಬಿಡ್ತಾನೆ. ಹಾವಿಗೆ ಚಂದನದ ವಾಸನೆ ಬಹಳ ಇಷ್ಟ ಆಗುತ್ತೆ. ಅದಕ್ಕೆ ಅದು ಆ ಮರನ ಸುತ್ಕೊಂಡ್ಬಿಡುತ್ತೆ. ಈಗ ಆ ರೈತ ಮರವನ್ನ ಕಡೆಕ್ ಬರ್ತಾನೆ. ಹಾವನ್ ನೋಡಿ ಹೆದರ್ ಬಿಡ್ತಾನೆ. ಆಮೇಲೆ ನಾನು ಈ ಮರವನ್ನ ಮಾರ್ಬಿಡ್ತೀನಿ. ಈಗ ಹಾವಾಡಿಗ ನೋಡ್ತಾನೆ, ರೈತ ಮತ್ತೆ ಅವನ ಹೆಂಡತಿ ಹೊಲದ ಕಡೆ ಬರ್ತಿರ್ತಾರೆ. ಹಾವಾಡಿಗ ಮರದ ಹಿಂದೆ ಬಚ್ಚಿಟ್ಕೊಳ್ತಾನೆ. ರೈತ ಮತ್ತೆ ಅವನ ಹೆಂಡತಿ ಹೊಲದ ಹತ್ರ ಬರ್ತಾರೆ. ಮತ್ತೆ ಅವ್ರಿಗೆ ಮರದ ಮೇಲೆ ಹಾವು ಸುತ್ಕೊಂಡಿರೋದ್ ಕಾಣುತ್ತೆ. ರೈತನ ಹೆಂಡತಿ ಅದನ್ನ ನೋಡಿ ಕಿರ್ಚ್ಕೊಳ್ತಾಳೆ. ಹಾವು, ಹಾವು! ಅರೆ, ಅಲ್ಲಿ ನೋಡಿ, ಚಂದನದ ಮರದ ಮೇಲೆ ಹಾವು ಸುತ್ಕೊಂಡಿದೆ. ಹಾವು ಮರನ ಈ ರೀತಿ ಸುತ್ಕೊಂಡಿರೋದನ್ನ ನೋಡಿ ರೈತ ಕೂಡ ಭಯ ಪಟ್ಕೊಂಡ್ಬಿಡ್ತಾನೆ. ಈಗ ನಾವು ಮರವನ್ನ ಹೇಗ್ ಕಡಿಯೋದು? ಈ ಹಾವು ಮರವನ್ನ ಬಿಟ್ಟು ಹೋಗಲ್ಲ ಅನ್ಸುತ್ತೆ. ಅಯ್ಯೋ, ನಾವು ಕಷ್ಟಪಟ್ಟಿದ್ದೆಲ್ಲ ನಷ್ಟ ಆಗ್ಬಿಡುತ್ತಾ? ಹೇ ದೇವ್ರೆ, ಈಗ ನಾವೇನ್ ಮಾಡೋದು? ಬಾ, ಮನೆಗೆ ಹೋಗೋಣ, ನಾಳೆ ಬರೋಣ. ರೈತ ಮತ್ತೆ ಅವನ ಹೆಂಡತಿ ಬೇಜಾರಾಗಿ ಅವರ ಮನೆ ಕಡೆಗೆ ಹೊರಡ್ತಾರೆ. ಅವರು ವಾಪಸ್ ಹೋಗೋದನ್ನ ನೋಡಿ ಹಾವಾಡಿಗ ಬಹಳ ಸಂತೋಷ ಪಡ್ತಾನೆ. ಅರೆ, ನನ್ನ ಐಡಿಯಾ ವರ್ಕೌಟ್ ಆಗ್ಬಿಡ್ತು. ಇಬ್ರು ಹೆದರ್ಕೊಂಡು ಓಡೋದ್ರು. ಈಗ ಈ ಮರವನ್ನ ಕಡ್ದು ನಾನು ಚೆನ್ನಾಗಿ ದುಡಿತೀನಿ. ಹಾವಾಡಿಗ ಗರಗಸ ತಗೊಂಡು ಇನ್ನೇನು ಮರನ ಕಡಿಯೋದಕ್ಕೆ ಅಂತ ಬರ್ತಾನೆ. ಆಗ ಮರ ಕಡಿಯೋಷ್ಟ್ರಲ್ಲಿ ಆ ಹಾವು ಬುಸುಗುಟ್ಟುತ್ತೆ. ನೀನು ನನ್ನ ಹೆದರ್ಸ್ತೀಯ? ನಾನಿನ್ನ ಓನರ್ ಯಾರಂತ ಗೊತ್ತಿಲ್ಲ ನಿಂಗೆ? ಹಾವಾಡಿಗ ಹಾವನ್ನ ಮರದಿಂದ ತೆಗಿಯಕ್ಕೆ ನೋಡ್ತಾನೆ. ಆದ್ರೆ ಹಾವು ಮರಕ್ಕೆ ಗಟ್ಟಿಯಾಗಿ ಸುತ್ಕೊಂಡ್ಬಿಟ್ಟಿರುತ್ತೆ. ಹಾವಾಡಿಗ ಎಷ್ಟೇ ಶಕ್ತಿ ಹಾಕಿ ಎಳೆದ್ರೂ ಹಾವನ್ನ ಮರದಿಂದ ಕೆಳಗೆ ಇಳ್ಸಕ್ ಆಗೋದಿಲ್ಲ.
ಬಹಳ ಪ್ರಯತ್ನ ಮಾಡಿದಾದ್ಮೇಲೆ ಹಾವಾಡಿಗನಿಗೆ ಕೋಪ ಬರುತ್ತೆ. ಆಗ ಅವನು ಗರಗಸದಿಂದ ಹಾವುಗೆ ಹಾನಿ ಮಾಡೋದಕ್ಕೆ ಪ್ರಯತ್ನಿಸ್ತಾನೆ. ಅದರಿಂದ ಹಾವು ಹಾವಾಡಿಗನ್ನ ಕಚ್ಚಿಬಿಡುತ್ತೆ. ಮತ್ತೆ ಹಾವಾಡಿಗ ಅಲ್ಲೇ ಸತ್ತು ಹೋಗ್ತಾನೆ. ಹಾವಾಡಿಗ ಸತ್ತ ನಂತರ ಹಾವು ಅಲ್ಲೇ ಒಂದು ಬಿಲದೊಳಗೆ ಹೋಗುತ್ತೆ. ಮಾರನೇ ದಿನ ರೈತ ಮತ್ತೆ ಅವನ ಪತ್ನಿ ಹೊಲದ ಹತ್ರ ಬಂದಾಗ ಅವರು ನೋಡ್ತಾರೆ ಅಲ್ಲಿ ಹಾವು ಇರೋದಿಲ್ಲ. ಅದರಿಂದ ಅವರಿಬ್ರು ಬಹಳ ಸಂತೋಷ ಪಡ್ತಾರೆ. ದೇವ್ರು ನಮ್ಮ ಮಾತನ್ನ ಕೇಳಿದ್ದಾರೆ. ಹಾವು ಮರನ ಬಿಟ್ಟು ಎಲ್ಲೋ ಹೊರಟೋಗಿದೆ. ಹೌದು, ಈಗ ಮರವನ್ನ ಕಡ್ದು ನಾವು ಮಾರ್ಬೋದು. ರೈತ ಮತ್ತೆ ಅವನ ಹೆಂಡತಿ ಖುಷಿ ಖುಷಿಯಾಗಿ ಚಂದನದ ಕಟ್ಟಿಗೆಗಳನ್ನ ಕಡಿಯಕ್ ಶುರು ಮಾಡಿದ್ರು. ಮತ್ತೆ ಅದನ್ನ ಸಿಟಿಯಲ್ಲಿ ಮಾರೋದಕ್ಕೆ ಹೊರಟ್ಬಿಡ್ತಾರೆ. ನೀತಿ: ಆಸೆ ಒಳ್ಳೇದಲ್ಲ. ಆಸೆಯ ಫಲ ಯಾವಾಗ್ಲೂ ನಷ್ಟದಾಯಕವಿರುತ್ತೆ. ಅದಕ್ಕೆ ನಾವು ಎಂದಿಗೂ ಆಸೆ ಪಡಬಾರ್ದು. ಮತ್ತೆ ಬೇರೆಯವರ ವಸ್ತುಗಳ ಮೇಲೆ ನಮ್ಮ ಕೆಟ್ಟ ದೃಷ್ಟಿ ಹಾಕಬಾರ್ದು. ಮಹೇಶ್ಪುರ ಅನ್ನೋ ಊರಲ್ಲಿ ಮುಕೇಶ್ ಮತ್ತು ಪಿಂಟು ಅನ್ನೋ ಸಹೋದರರು ಅವರ ಅಪ್ಪನ ಜೊತೆ ಇರ್ತಿದ್ರು. ಮುಕೇಶ್ ದೊಡ್ಡವನು ಮತ್ತೆ ಪಿಂಟು ಚಿಕ್ಕವನು. ಅಪ್ಪ, ನೀವು ಮುಕೇಶನ್ಗೆ ಸೈಕಲ್ ಕೊಡ್ಸಿದ್ದೀರಾ, ನನ್ಗೆ ಒಂದು ಮೋಟಾರ್ ಬೈಕ್ ಕೊಡ್ಸಿ. ಮಗನೆ, ಸೈಕಲ್ಲು ತುಂಬಾ ಕಮ್ಮಿ ದುಡ್ಡಲ್ಲಿ ಸಿಗುತ್ತೆ, ಆದ್ರೆ ಮೋಟಾರ್ ಬೈಕು ತುಂಬಾ ದುಬಾರಿ. ನನ್ಗದೆಲ್ಲ ಗೊತ್ತಿಲ್ಲ. ನನ್ಗೆ ಎಲ್ಲಿವರೆಗೂ ಮೋಟಾರ್ ಬೈಕ್ ಕೊಡ್ಸೋದಿಲ್ಲ, ನಾನು ಅಲ್ಲಿವರೆಗೂ ಊಟನೇ ಮಾಡಲ್ಲ. ಪಿಂಟು ಮಾಡಿದ ಹಠದ ಕಾರಣಕ್ಕೆ ಅವರಪ್ಪ ಅವನಿಗೆ ಮೋಟಾರ್ ಸೈಕಲ್ ಕೊಡಿಸ್ಲೇಬೇಕಾಯ್ತು. ಮುಕೇಶ್ಗೆ ಓದಿನಲ್ಲಿ ಅಂತ ಆಸಕ್ತಿ ಇರ್ಲಿಲ್ಲ. ಅವರಪ್ಪ ಮುಕೇಶ್ಗೆ ಮದ್ವೆ ಮಾಡಿಸ್ಬಿಟ್ರು. ಮುಕೇಶ್ ಹೊಲ ಗದ್ದೆ ಕೆಲ್ಸನ ನೋಡ್ಕೊಳಕ್ ಶುರು ಮಾಡ್ತಾನೆ. ಅಲ್ಲಿ ಪಿಂಟು 12ನೇ ಕ್ಲಾಸ್ನ ಪಾಸ್ ಮಾಡ್ಕೋತಾನೆ. ಅಪ್ಪ, ನಾನು ಓದೋದಕ್ಕೆ ಸಿಟಿಗೆ ಹೋಗ್ತೀನಿ. ಮಗನೆ, ನಮ್ಮ ಊರಲ್ಲೂ ಕೂಡ ಕಾಲೇಜ್ ಇದೆ ಅಲ್ಲ. ಸಿಟಿಗೆ ಹೋದ್ರೆ ಬಾಡಿಗೆ ರೂಮಿನ ದುಡ್ಡು ಕೊಡ್ಬೇಕಾಗತ್ತೆ. ಅದಲ್ಲದೆ ಊಟ ತಿಂಡಿಗೂ ಕೂಡ ಜಾಸ್ತಿ ದುಡ್ಡು ಖರ್ಚಾಗುತ್ತೆ. ಅಪ್ಪ, ನನ್ಗದೆಲ್ಲ ಗೊತ್ತಿಲ್ಲ, ನಾನ್ ಸಿಟಿಗೆ ಹೋಗ್ಲೇಬೇಕು. ಮತ್ತೆ ತಂದೆಗೆ ಪಿಂಟುವಿನ ಹಠಕ್ಕೆ ಬಗ್ಲೇಬೇಕಾಗತ್ತೆ. ಪಿಂಟು ಓದೋಕೆ ಅಂತ ನಗರಕ್ಕೆ ಹೋಗ್ತಾನೆ. ಆದ್ರೆ ನಗರದಲ್ಲಿನ ಐಷಾರಾಮಿ ಜೀವನಕ್ಕೆ ಪಿಂಟು ಓದ್ನಲ್ಲಿ ಆಸಕ್ತಿ ಕಳ್ಕೊತಾನೆ. ಅವನು ಫ್ರೆಂಡ್ಸ್ ಜೊತೆ ಬೈಕಲ್ಲಿ ಮೋಜು ಮಸ್ತಿ ಮಾಡ್ಕೊಂಡು ಸಿನಿಮಾ ಹಾಲ್ಗೆ ಪಿಕ್ಚರ್ ನೋಡಕ್ ಹೋಗ್ತಾನೆ. ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡ್ತಾನೆ. 2 ವರ್ಷ ಪಿಂಟು ಇದೇ ರೀತಿ ಮೋಜು ಮಸ್ತಿ ಮಾಡ್ಕೊಂಡು ಕಳೆದ್ಬಿಡ್ತಾನೆ. ಒಂದಿನ ಪಿಂಟುಗೆ ಮುಕೇಶ್ ಇಂದ ಫೋನ್ ಬರುತ್ತೆ. ಪಿಂಟು, ಅಪ್ಪ ಅವರ ಆರೋಗ್ಯ ಸರಿ ಇಲ್ಲ, ನೀನು ಬೇಗ ಮನೆಗೆ ವಾಪಸ್ ಬಂದ್ಬಿಡು. ನಾನ್ ಬರೋಕ್ಕಾಗೋದಿಲ್ಲ, ನಾನು ತುಂಬಾ ಬ್ಯುಸಿ ಇದ್ದೀನಿ, ನೀನೇ ಎಲ್ಲ ಅಲ್ಲಿ ನೋಡ್ಕೋ. ಮಗನೇ ಮುಕೇಶ್, ನನಗೆ ಪಿಂಟುನ ತುಂಬಾ ನೋಡ್ಬೇಕನ್ನಿಸ್ತಿದೆ. ಪಿಂಟು ಮನೆಗ್ ಬರೋದಿಲ್ಲ. ಆದ್ರೆ ತಂದೆ ಸಾವನ್ನಪ್ತಾರೆ. ಒಂದು ದಿನ ಪಿಂಟು ಇಂದ ಫೋನ್ ಬರುತ್ತೆ. ಮುಕೇಶ್, ನೀನ್ ಯಾಕೆ ಇಷ್ಟೊಂದು ಕಮ್ಮಿ ದುಡ್ಡು ಕಳಿಸ್ತಿದೀಯಾ? ನಿನ್ ಗೊತ್ತಲ್ವಾ ಸಿಟಿನಲ್ಲಿ ಎಷ್ಟೊಂದು ಖರ್ಚುಗಳಿರುತ್ತೆ. ಪಿಂಟು, ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕಳಿಸ್ತಿದ್ದೀನಿ. ಈ ಸಲ ಬರ್ಬಾರ್ ಟೈಮಲ್ಲಿ ಮಳೆ ಬಂದು ಎಲ್ಲ ಹಾಳಾಗಿ ಹೋಗಿದೆ. ಮನೆಯಲ್ಲಿ ಊಟ ಮಾಡೋದಕ್ಕೂ ಏನೂ ಇಲ್ಲ. ಯಾಕೆ ಸುಳ್ಳು ಹೇಳ್ತಿದ್ದೀರಾ? ನಾನ್ ಸುಳ್ಳು ಹೇಳ್ತಿಲ್ಲ ಪಿಂಟು. ಪಿಂಟು ಒಂದು ಹುಡುಗಿಯನ್ನ ಕರ್ಕೊಂಡು ತನ್ನ ಊರಲ್ಲಿ ತನ್ನ ಮನೆಯನ್ನ ತಲುಪ್ತಾನೆ. ಅರೇ ಪಿಂಟು, ನೀನೇನ್ ಇದ್ದಕ್ಕಿದ್ದಾಗೆ ಇಷ್ಟು ದಿನ ಆದ್ಮೇಲೆ ಮನೆಗೆ ಬಂದಿದೀಯಾ? ನೀನ್ ಮದ್ವೆ ಆಗಿರೋದು ಕೂಡ ನಮ್ಗೆ ಹೇಳೇ ಇಲ್ಲ. ಹಾ ಅಣ್ಣ, ನಾನ್ ಮದ್ವೆ ಮಾಡ್ಕೊಂಡೆ. ಮುಕೇಶ್ ಒಂದು ಕಾಗದ ಕೊಡ್ತಾ ಹೇಳ್ತಾನೆ, ಅಣ್ಣ, ಈ ನನ್ನ ಕಾಲೇಜ್ನ ಒಂದು ಡಾಕ್ಯುಮೆಂಟ್ ಇದೆ, ನೀವ್ ಇದ್ರ ಮೇಲೆ ಒಂದು ಹೆಬ್ಬೆಟ್ಟು ಒತ್ತಿ. ಮುಕೇಶ್ ಪಿಂಟುವನ್ನ ನಂಬ್ತಾ ಆ ಕಾಗದದ ಮೇಲೆ ಹೆಬ್ಬೆಟ್ಟು ಒತ್ತಾನೆ. ಇವಾಗ ತುಂಬಾ ಒಳ್ಳೇದಾಯ್ತು. ನೀವಿವಾಗ ನಿಮ್ ಹೆಂಡತಿನ ಕರ್ಕೊಂಡು ಆಚೆ ಹೊರಟು ಹೋಗಿ. ಈ ಪತ್ರದಲ್ಲಿ ಇಂಗ್ಲಿಷ್ನಲ್ಲಿ ಸ್ಪಷ್ಟವಾಗಿ ಬರೆದಿದೆ, ನೀವು ಮನೆ ಹೊಲ ಆಸ್ತಿ ಎಲ್ಲ ನಿಮ್ ತಮ್ಮ ಪಿಂಟು ಹೆಸರಲ್ಲಿ ಬರ್ದಿದ್ದೀನಿ ಅಂತ. ಇದೇನ್ ಹೇಳ್ತಿದ್ಯಾ ಪಿಂಟು? ನೀವು ನನ್ನ ಸಮಯನ ಹಾಳು ಮಾಡಬೇಡಿ. ನಿಮ್ ಹೆಂಡತಿನ ಕರ್ಕೊಂಡು ಆಚೆ ಹೊರಟೋಗಿ. ಪಾಪ ಮುಕೇಶ್ ಮತ್ತು ರೂಪಾ ರಸ್ತೆ ಬದಿಯಲ್ಲಿ ಒಂದು ಟೆಂಟ್ ಅನ್ನ ಹಾಕೋತಾರೆ. ಇನ್ನು ನಮ್ ಜೀವನ ಹೇಗ್ ನಡೆಯುತ್ತೆ? ನೀನ್ ಚಿಂತೆ ಮಾಡ್ಬೇಡ, ನನ್ ಕಾಡಿಂದ ಕಟ್ಟಿಗೆ ಕಟ್ಕೊಂಡು ಬಂದು ಅದನ್ನ ಪೇಟೆಯಲ್ಲಿ ಮಾರಾಟ ಮಾಡ್ತೀನಿ. ಮಾರನೇ ದಿನ ಮುಕೇಶ್ ಕಾಡಲ್ಲಿ ಕಟ್ಟಿಗೆ ಕಡಿಯಕ್ ಹೋಗ್ತಾನೆ. ಮಧ್ಯಾಹ್ನದವರೆಗೂ ಕಟ್ಟಿಗೆಯನ್ನ ಕಡ್ದು ಅವನ್ಗೆ ದಾಹ ಆಗಕ್ ಶುರುವಾಗತ್ತೆ. ಅಯ್ಯೋ, ತುಂಬಾ ಬಿಸಿಲಿದೆ, ನನಗ್ ತುಂಬಾ ಬಾಯಾರಿಕೆ ಆಗ್ತಿದೆ. ಮುಕೇಶ್ ನೀರನ್ನ ಹುಡುಕೊಂಡು ಕಾಡಲ್ಲಿ ಅಲ್ಲಿ ಇಲ್ಲಿ ಅಲಿತಾನೆ. ಅವನಿಗೆ ಒಂದು ಬಾವಿ ಕಾಣಿಸುತ್ತೆ. ಮುಕೇಶ್ ಬಾವಿಯಲ್ಲಿ ಬಗ್ ನೋಡ್ತಾನೆ.
ಬಾವಿಯಲ್ಲಿ ನೀರೇನೂ ಇರೋದಿಲ್ಲ, ಆದ್ರೆ ಬಾವಿಯಿಂದ ಆಕರ್ಷಕವಾದ ಸುವಾಸನೆ ಬರ್ತಿರತ್ತೆ. ಮುಖೇಶ್ ಆ ಬಾವಿಯೊಳಗೆ ಜಂಪ್ ಮಾಡ್ತಾನೆ. ಬಾವಿಯೊಳಗೆ ಒಂದು ಚಂದನದ ಮರ ಇತ್ತು. ನಾನ್ ಕೇಳಿದ್ದೀನಿ ಶ್ರೀಗಂಧದ ಕಟ್ಟಿಗೆ ತುಂಬಾ ಬೆಲೆ ಬಾಳುತ್ತೆ ಅಂತ. ಮುಖೇಶ್ ಚಂದನದ ಮರದ ತುಂಡುಗಳನ್ನ ಕಟ್ ಮಾಡಿ ಮಾರ್ಕೆಟ್ನಲ್ಲಿ ಮಾರೋದಕ್ಕೆ ಹೊರಡ್ತಾನೆ. ಚಂದನದ ಮರದ ತುಂಡುಗಳು 50,000ಕ್ಕೆ ಮಾರಾಟ ಆಗತ್ತೆ. ಮುಖೇಶ್ ತುಂಬಾ ಸಂತೋಷದಿಂದ ಮನೆಗ್ ಬರ್ತಾನೆ. ಹೀಗೆ ಮುಖೇಶ್ ದಿನಾ ಚಂದನದ ಮರದಿಂದ ತುಂಡುಗಳನ್ನ ಕಟ್ ಮಾಡಿ ಮಾರಿ ಬರ್ತಿದ್ದ. ಆದಷ್ಟು ಬೇಗ ಮುಖೇಶ್ ದೊಡ್ಡ ಮನೆ, ಹೊಲ ಮತ್ತು ಟ್ರ್ಯಾಕ್ಟರ್ ಖರೀದಿಸ್ದ. ಆದ್ರೆ ಅಲ್ಲಿ ಪಿಂಟುಗೆ ವ್ಯವಸಾಯ ಮಾಡೋಕೆ ಬರ್ತಿರ್ಲಿಲ್ಲ. ಅದಕ್ಕೆ ಅವನು ತನ್ನ ಹೊಲನ ಮಾರ್ಬಿಟ್ಟಿದ್ದ. ಕೆಲವೇ ದಿನಗಳಲ್ಲಿ ಹೊಲದ ದುಡ್ಡು ಕೂಡ ಖಾಲಿ ಆಗ್ಬಿಟ್ಟಿತ್ತು. ದುಡ್ಡು ಸಂಪಾದನೆ ಮಾಡ್ಕೊಂಡ್ ಬಾ, ಇಲ್ಲಾಂದ್ರೆ ನಾನ್ ನಿನಗೆ ಡೈವರ್ಸ್ ಕೊಟ್ಬಿಡ್ತೀನಿ. ಮುಖೇಶ್ ಶ್ರೀಮಂತನಾದ ವಿಷಯ ಪಿಂಟುಗ್ ಹೇಗೋ ಗೊತ್ತಾಗತ್ತೆ. ಒಂದು ರಾತ್ರಿ ಪಿಂಟು ಕಳ್ತನದಿಂದ ಮುಖೇಶ್ ಮನೆ ಹತ್ರ ಹೋಗ್ತಾನೆ. ಮುಖೇಶ್ ಮತ್ತೆ ಅವನ್ ಹೆಂಡತಿ ಆ ಟೈಮಲ್ಲಿ ಊಟ ಮಾಡ್ತಿರ್ತಾರೆ. ಪಿಂಟು ಕಿಟಕಿಯಿಂದ ಅವರಿಬ್ರು ಮಾತುಗಳನ್ನ ಕೇಳಿಸ್ಕೊತಾನೆ. ಇವತ್ ನಾವ್ ಏನಾಗಿದೀವಿ ಅದೆಲ್ಲ ಕಾಡ್ನಲ್ಲಿ ಸಿಕ್ಕಿದ್ದ ಚಂದನದ ಮರದಿಂದ ತಾನೆ. ಕಾಡಲ್ಲಿ ಒಬ್ಬ ಬಾಬಾ ಸಿಕ್ಕಿದ್ರು. ಅವ್ರು ಹೇಳಿದ್ರು ಆ ಗಂಧದ ಮರದಲ್ಲಿ ಮಾಯಾವಿ ಶಕ್ತಿ ಇದೆ ಅಂತ. ಓ, ಇದಾ ವಿಷಯ. ಕಾಡಲ್ಲಿ ಬಾವಿ ಹತ್ರ ಇರೋ ಗಂಧದ ಮರ. ಪಿಂಟು ಕಾಡಲ್ಲಿ ಹೋಗ್ತಾ ಹೋಗ್ತಾ ಹುಡುಕ್ತಾ ಹುಡುಕ್ತಾ ಆ ಬಾವಿಯನ್ನ ತಲುಪ್ತಾನೆ. ಓ, ಅಲ್ಲಿದೆ ಗಂಧದ ಮರ. ಪಿಂಟು ಕೂಡ ಬಾವಿಗೆ ಜಂಪ್ ಮಾಡ್ತಾನೆ. ಆದ್ರೆ ಚಂದನದ ಮರ ಮಾಯ ಆಗ್ಬಿಡತ್ತೆ. ಮತ್ತೆ ಪೂರ್ತಿ ಬಾವಿ ನೀರಿನಿಂದ ತುಂಬ ಹೋಗುತ್ತೆ. ಪಿಂಟುಗೆ ಈಜೋಕ್ ಬರ್ತಿರ್ಲಿಲ್ಲ. ಹಾಗಾಗಿ ಅವನು ನೀರಲ್ಲಿ ಮುಳುಗಿ ಸತ್ತೋಗ್ತಾನೆ. ಜಗ್ಗು ಒಬ್ಬ ಶ್ರಮಜೀವಿ ಮತ್ತು ಪ್ರಾಮಾಣಿಕ ಕಟ್ಟಿಗೆ ಕಡಿಯುವವನಾಗಿದ್ದನು. ಆದ್ರೆ ಅವನು ಬಹಳ ಬಡವನಾಗಿದ್ದ. ಅವನು ಒಂದು ಗುಡಿಸಲಲ್ಲಿ ಅವನ ಹೆಂಡತಿ ಗೌರಿ ಜೊತೆ ವಾಸವಾಗಿದ್ದ. ಮನೇಲಿ ದಿನಸಿ ಎಲ್ಲ ಮುಗ್ದು ಹೋಗಿದೆ. ಈ ಊಟಕ್ಕೆ ಏನ್ ಮಾಡೋದು? ಅವ್ರ ಮನೆ ಪಕ್ಕದಲ್ಲಿದ್ದ ದುರಾಸೆಯ ಹೆಂಗಸು ಯಾವಾಗ್ಲೂ ಇವ್ರ ಬಡತನನ ಗೇಲಿ ಮಾಡ್ತಾ ಇದ್ಲು. ಇದೇನಿದು ಅಳಸೋಗಿರೋ ರೊಟ್ಟಿ ತಿಂತಾ ಇದ್ದೀರಲ್ಲ, ಇದನ್ನ ನಮ್ಮನೆ ಕೆಲಸದವ್ರು ಕೂಡ ತಿನ್ನಲ್ಲ. ಪಕ್ಕದ ಮನೆಯವಳ ದುರಹಂಕಾರದ ಮಾತುಗಳಿಂದ ಅವ್ರ ಮನ್ಸಿಗೆ ತುಂಬಾ ಬೇಜಾರಾಗ್ತಾ ಇತ್ತು. ನಾನು ಕಾಡಿಂದ ಮರಗಳನ್ನ ಕಡಿದು ತರ್ತೀನಿ. ಅದನ್ನ ಮಾರುಕಟ್ಟೆಯಲ್ಲಿ ಮಾರಿದ್ರೆ ನಮ್ಗೆ ರೇಷನ್ಗೆ ಬೇಕಾಗಿರೋ ದುಡ್ಡು ಸಿಗುತ್ತೆ. ಜಗ್ಗು ಕಾಡಿಗೆ ಹೋದ ಮತ್ತು ಒಂದೊಂದಾಗಿ ಕಟ್ಟಿಗೆಯನ್ನ ಕಡ್ದು ರಾಶಿ ಹಾಕ್ದ. ಅವನೊಂದು ದೊಡ್ಡ ಮರದ ಕಟ್ಟಿಗೆಯನ್ನ ಕಡಿಯೋದಕ್ಕೋಸ್ಕರ ಅವನು ಕೊಡ್ಲಿನ ಮರದ ಬುಡಕ್ಕೆ ಹಾಕ್ತಾ ಇದ್ದಾಗ ಇದ್ದಕ್ಕಿದ್ದಾಗೆ ಅವನ್ಗೊಂದ್ ಧ್ವನಿ ಕೇಳಿಸ್ತು. ನನ್ನನ್ನ ಕಡಿಬೇಡ, ನನ್ನನ್ನ ಕಡಿಬೇಡ, ನನ್ನನ್ನ ಕಡಿಬೇಡ. ಈ ಧ್ವನಿ ಎಲ್ಲಿಂದ ಬರ್ತಾ ಇದೆ ಇಲ್ಲಿ? ಹೇ, ಯಾರಿದ್ದೀರಾ ಇಲ್ಲಿ? ನಾನು ನಿನ್ನ ಮುಂದೆ ಇರುವಂತ ಮರ. ಮರ ಮಾತಾಡೋದನ್ನ ಕೇಳಿ ಅವನ್ಗೆ ಬಹಳ ಆಶ್ಚರ್ಯ ಆಯ್ತು. ಜಗ್ಗು ಮರಕ್ಕೆ ಹೇಳ್ದ, ನಾನ್ ನಿನ್ನ ಕಡಿಲಿಲ್ಲ ಅಂತ ಹೇಳಿದ್ರೆ ನಾನು ಬಜಾರಲ್ಲಿ ಏನನ್ನ ಮಾರ್ಲಿ ಅಂತ. ಅವನ್ ಬಳಿ ದಿನಸಿ ಸಾಮಾನ್ ತಗೊಳ್ಳೋದಕ್ ಕೂಡ ಹಣ ಇರ್ಲಿಲ್ಲ. ಮರ ಹಾಗೆ ಹೇಳ್ತಾ ಇದ್ದಾಗೆ ಅಲ್ಲಿ ಅಕ್ಕಿ, ಜೋಳ, ಬೇಳೆ ಇತರೆ ದಿನಸಿಗಳೆಲ್ಲ ಪ್ರತ್ಯಕ್ಷ ಆದ್ವು. ಇದನ್ ನೋಡಿ ಜಗ್ಗು ಬಹಳ ಖುಷಿಯಾದ. ಧನ್ಯವಾದ ಜಾದೂ ಮರ, ನೀನು ನನ್ನ ಅವಶ್ಯಕತೆನ ಪೂರ್ಣಗೊಳಿಸ್ದೆ. ತಿಂಗಳಿಗಾಗೋಷ್ಟು ದಿನಸಿ ಸಾಮಗ್ರಿಗಳನ್ನ ನೋಡಿದ ಗೌರಿ ಕೂಡ ತುಂಬಾ ಖುಷಿಯಾದ್ಲು. ಇನ್ಮೇಲೆ ನಾವು ಹಸಿವಿನಿಂದ ಸಾಯ್ಬೇಕಾಗಿಲ್ಲ. ಆ ಸಮಯಕ್ಕೆ ಪಕ್ಕದ ಮನೆಯವಳು ಕೂಡ ಅಲ್ಲಿಗೆ ಬಂದ್ಲು. ಆ ಸಾಮಾನೆಲ್ಲ ನೋಡಿ, ಹಾ, ಇಷ್ಟೊಂದ್ ದಿನಸಿ ಈ ಬಡೂರ ಹತ್ರ ಹೇಗ್ ಬಂದಿರಬಹುದು? ಪಕ್ಕದ ಮನೆಯವಳು ಅವನ್ ಮಗನ ಹುಟ್ಟಿದಬ್ಬಕ್ಕೆ ಅವ್ರಿಗೆ ಆಮಂತ್ರಿಸಿದ್ಲು. ಸಾಯಂಕಾಲ ನೀನ್ ಹೊರಗಡೆ ಬರ್ಬೇಕಾದ್ರೆ ಈ ತರ ಹಳೇ ಹರಿದೋಗಿರೋ ಸೀರೆ ಉಟ್ಕೊಂಡು ಬರ್ಬೇಡ. ಗೌರಿ ಹತ್ರ ಯಾವ್ದು ಒಳ್ಳೆ ಸೀರೆ ಇರ್ಲಿಲ್ಲ. ಅದನ್ನ ನೆನೆಸ್ಕೊಂಡು ಅವಳು ತುಂಬಾ ದುಃಖಿಸ್ತಾ ಇದ್ಲು.
ಅಳ್ಬೇಡ ಗೌರಿ. ಚಿಂತೆಯಲ್ಲಿ ಮುಳುಗಿ ಹೋಗಿದ್ದ ಜಗ್ಗು ಹೊಸ ಸೀರೆ ವ್ಯವಸ್ಥೆನ ಹೇಗ್ ಮಾಡೋದು ಅಂತ ಯೋಚನೆ ಮಾಡ್ತಾ ಮಾಡ್ತಾ ಕಾಡನ್ನ ತಲುಪದ. ಜಾದು ಮರ ಅವನನ್ನ ನೋಡ್ತಾನೆ ಅವನ್ ಚಿಂತೆ ಏನು ಅಂತ ಕೇಳ್ತು. ನನ್ನ ಹೆಂಡತಿ ಹತ್ರ ಒಂದೇ ಒಂದು ಒಳ್ಳೆ ಸೀರೆ ಕೂಡ ಇಲ್ಲ. ನಾನು ಅವಳಿಗೆ ಒಳ್ಳೆ ಸೀರೆ ಎಲ್ಲಿಂದ ತಂದ್ಕೊಡ್ಲಿ? ಓ, ಇಷ್ಟೇನಾ ವಿಷಯ? ನಿನಗೇನ್ ಬೇಕೋ ಅದು ನಿನಗೆ ಸಿಗತ್ತೆ. ಜಾದು ಮರ ಹೀಗೆ ಹೇಳ್ತಾ ಇದ್ದಾಗ್ಲೇ ಅಲ್ಲೊಂದು ಹೊಸ ಸೀರೆ ಪ್ರತ್ಯಕ್ಷ ಆಯ್ತು. ಜಗ್ಗು ಸೀರೆ ನೋಡಿ ತುಂಬಾ ಖುಷಿಯಾದ. ಅವನು ಮರಕ್ಕೆ ಧನ್ಯವಾದಗಳನ್ನ ಹೇಳ್ತಾ ಹೊಸ ಸೀರೆಯನ್ನ ತೆಗೆದುಕೊಂಡು ಮನೆ ಕಡೆ ಹೆಜ್ಜೆ ಹಾಕ್ದ. ಗೌರಿ ಹೊಸ ಸೀರೆ ನೋಡಿದ ತಕ್ಷಣ ಬಹಳ ಖುಷಿಯಾದ್ಲು. ಅದೇ ಸೀರೆನ ಉಟ್ಕೊಂಡು ಅವಳು ಜಗ್ಗು ಜೊತೆ ಪಕ್ಕದ ಮನೆಯವರ ಹುಟ್ಟಿದ ಹಬ್ಬದ ಸಮಾರಂಭಕ್ಕೆ ಹೋದ್ಲು. ಹೊಸ ಸೀರೆ ಉಟ್ಕೊಂಡ ಗೌರಿಯನ್ನ ನೋಡಿದ ಸಮಾರಂಭಕ್ಕೆ ಬಂದಿದ್ದ ಅತಿಥಿಗಳೆಲ್ಲ ಬಹಳವಾಗಿ ಗೌರಿನ ಹೊಗಳಿದ್ರು. ಈ ಸೀರೆಲಿ ನೀನ್ ತುಂಬಾ ಸುಂದರವಾಗಿ ಕಾಣಿಸ್ತಿದ್ಯಾ. ಗೌರಿ ಬಗ್ಗೆ ಎಲ್ರು ಹೊಗಳ್ತಿರೋದನ್ನ ಕೇಳಿ ಪಕ್ಕದ ಮನೆಯೊಳಗೆ ಹೊಟ್ಟೆ ಉರಿ ಆಯ್ತು. ನಾನ್ ಅನ್ಕೊಂಡೆ ಇವಳನ್ನ ಎಲ್ರೆದುರಿಗೂ ಅವಮಾನ ಮಾಡ್ಬೇಕು ಅಂತ. ಆದ್ರೆ ಇವರೆಲ್ರೂ ಸೇರ್ಕೊಂಡು ಇವಳನ್ನ ಹೊಗಳ್ತಾ ಇದಾರಲ್ಲ. ಅಸೂಯೆಯಿಂದ ಪಕ್ಕದ ಮನೆಯವಳು ಅವಳು ಚಿನ್ನದ ಬಳೆನ ಮುಚ್ಚಿಟ್ಕೊಂಡ್ಲು ಮತ್ತು ಗೌರಿ ಮೇಲೆ ಬಳೆ ಕದ್ದ ಆರೋಪನ ಹಾಕಿದ್ಲು ಮತ್ತು ಬಂದಿದ್ದ ಅತಿಥಿಗಳ ಮುಂದೆ ಅವಳನ್ನ ನಿಂದಿಸಕ್ ಶುರು ಮಾಡಿದ್ಲು. ನೋಡಿ ನೋಡಿ, ನನ್ ಬಳೆನೆಲ್ಲ ಈ ಗೌರಿ ಕದ್ದು ಬಿಟ್ಲು. ಜಗ್ಗು ಕೂಡ ಗೌರಿಗಾಗಿದ್ದ ಅವಮಾನ ನೋಡಿ ಬಹಳ ದುಃಖಿತನಾದ. ಅಲ್ಲರಿ, ಇಷ್ಟೊಂದು ಬಳೆಗಳನ್ನ ಕದ್ದು ನಾನೇನ್ ಮಾಡ್ಲಿ? ಜಗ್ಗು ಮತ್ತೆ ಬೇಸರಿಸಿಕೊಂಡು ಅದೇ ಮರದ ಬಳಿ ನಡೆದ ಘಟನೆಯನ್ನೆಲ್ಲ ಹೇಳಿದ ಮತ್ತು ಅಳತೊಡಗಿದ. ನಾನು ಆ ಬಳೆಗಳನ್ನ ಎಲ್ಲಿಂದ ತರಲಿ? ಮರ ಮುಗುಳ್ನಕ್ಕೂ ಹೀಗೆ ಹೇಳಿತು, ಬರೀ ಇಷ್ಟೇ ತಾನೇ, ನಿನಗೇನ್ ಬೇಕೋ ಅದು ಸಿಗುತ್ತೆ, ಹೋಗು. ಮತ್ತು ತಕ್ಷಣ ಅಲ್ಲಿ 2 ಚಿನ್ನದ ಬಳೆಗಳು ಪ್ರತ್ಯಕ್ಷ ಆದ್ವು. ಅದನ್ನ ನೋಡಿ ಜಗ್ಗು ಖುಷಿಯಿಂದ ಕುಣಿದಾಡ್ದ. ಮತ್ತೊಂದ್ಸಲ ಅವನು ಮರ ಮಾಡಿದ ಉಪಕಾರಕ್ಕೆ ಧನ್ಯವಾದಗಳನ್ನ ಹೇಳ್ದ ಮತ್ತು ಬಳೆಗಳನ್ನ ತೆಗೆದುಕೊಂಡು ಅಲ್ಲಿಂದ ಹೊರಟೋದ. ಜಗ್ಗು ಮತ್ತು ಗೌರಿ ಆ ಬಳೆಗಳನ್ನ ಪಕ್ಕದ ಮನೆಯೊಳಗೆ ಹಿಂತಿರುಗಿಸಿದ್ರು. ನಮ್ಮಿಂದ ತಪ್ಪಾಗೋಯ್ತು, ಇದು ತಗೊಳ್ಳಿ ನಿಮ್ಮ ಬಳೆಗಳು. ಬಳೆ ನೋಡಿದ ಪಕ್ಕದ ಮನೆಯೊಳಗೆ ಬಹಳ ಆಶ್ಚರ್ಯ ಆಯ್ತು. ನನ್ ಬಳೆ ನನ್ ಹತ್ರ ನೀಡ್ಕೊಂಡು ಅವಳ ಮೇಲೆ ಅಪವಾದ ಹೊರಸ್ದೆ. ಹಾಗಾದ್ರೆ ಆ ಬಳೆಗಳು ಅವಳ ಹತ್ರ ಹೇಗ್ ಬಂದಿರಬಹುದು? ಇದ್ರಲ್ಲೇನೂ ರಹಸ್ಯ ಇದೆ. ಅದನ್ನ ಹೇಗಾದ್ರೂ ಮಾಡಿ ಕಂಡುಹಿಡಿಬೇಕು. ಮತ್ತು ಗೌರಿ ಜಗ್ಗುನ ಕೇಳಿದ್ಲು, ಇಷ್ಟೊಂದು ಬೆಲೆ ಬಾಳುವ ಬಳೆಗಳನ್ನ ಎಲ್ಲಿಂದ ತಂದೆ ಅಂತ. ಕಾಡಿನಲ್ಲಿ ಒಂದು ಜಾದು ಮಾಡುವಂತ ಮರ ಇದೆ, ಅದೇ ಈ ಬಳೆಗಳನ್ನ ನನಗ್ ಕೊಟ್ಟಿದ್ದು. ಮತ್ತೆ ಮನೆಗೆ ಬೇಕಾಗಿರೋ ರೇಷನ್ ಎಲ್ಲಾನು ಅದೇ ಕೊಟ್ಟಿದ್ದು. ಜಗ್ಗು ಮಾತನ್ ಕೇಳಿದ ಪಕ್ಕದ ಮನೆಯವಳು ಆಶ್ಚರ್ಯವಾಗಿ ನಿಂತುಬಿಟ್ಲು. ಆಹಾ, ಇದೇನ ರಹಸ್ಯ? ಹಾಗಾದ್ರೆ ನಾನು ಕೂಡ ಆ ಮರದ ಹತ್ರ ಹೋಗಿ ನನಗೂ ಚಿನ್ನ ಬೇಕು, ಅವಲಕ್ಕಿ ಸರ, ಒಡವೆ ವಸ್ತ್ರ ಬೇಕು ಅಂತ ಕೇಳ್ತೀನಿ. ನಾನು ದೊಡ್ಡ ಶ್ರೀಮಂತಳಾಗ್ತೀನಿ. ಮಾರನೇ ದಿನ ಜಗ್ಗುನ ಹಿಂಬಾಲಿಸ್ಕೊಂಡು ಪಕ್ಕದ ಮನೆಯವಳು ಆ ಜಾದು ಮರದ ಹತ್ರ ಬಂದ್ಲು. ಅಲ್ಲಿ ಅವಳು ನಿಜವಾಗ್ಲೂ ಜಗ್ಗು ಆ ಮರದ ಬಳಿ ಮಾತಾಡ್ತಿರೋದನ್ನ ನೋಡಿದ್ಲು. ಆಮೇಲೆ ಜಗ್ಗು ಹೋಗ್ತಾ ಇದ್ದಾಗೆ ಅವಳು ಆ ಮರದ ಬಳಿ ಹೋಗಿ ನಿಂತ್ಲು. ಜಾದು ಮರವೇ, ನಡಿ, ನೀನು ನನಗೆ ಬೇಗನೆ ಒಂದು ಅವಲಕ್ಕಿ ಸರವನ್ನು ಕೊಡು. ಪಕ್ಕದ ಮನೆಯವಳು ಬೇಡಿಕೆ ಇಡ್ತಾ ಇದ್ದ ಹಾಗೆ ಅಲ್ಲಿ ಒಂದು ಲಕಲಕ ಅಂತ ಹೊಳೆಯೋ ನವರತ್ನದ ಹಾರ ಪ್ರತ್ಯಕ್ಷ ಆಯ್ತು. ಪಕ್ಕದ ಮನೆಯವಳು ಖುಷಿಯಿಂದ ಕುಣಿದಾಡ್ಬಿಟ್ಲು.
ಆದ್ರೆ ಯಾವಾಗ ಅವಳು ಆ ಸರನ ಕುತ್ತಿಗೆಗೆ ಹಾಕೊಂಡ್ಲೋ ಮರುಕ್ಷಣನೇ ಆ ಹಾರ ಹಾವಾಗಿ ಬದ್ಲಾಯ್ತು. ತಕ್ಷಣನೇ ಅವಳು ಹೆದ್ರಿ ಕೂಗಕ್ ಶುರು ಮಾಡಿದ್ಲು ಮತ್ತು ಅವಳು ಹಾವನ್ನ ಎತ್ತಿ ಎಸೆದ್ಲು ಮತ್ತು ಜಾದು ಮರವನ್ನ ಕೇಳಿದ್ಲು ಅದು ಹಾವ್ ಯಾಕಾಯ್ತು ಅಂತ. ಬದ್ಲಾಗಿ ಜಗ್ಗುಗ್ ಮಾತ್ರ ಅವನ್ಗೆ ಯಾವ ವಸ್ತು ಬೇಕೋ ಅದೇ ಸಿಕ್ತಲ್ಲ ಅಂತ ಕೇಳಿದ್ಲು. ಅದಕ್ಕೆ ಮರ ಹೇಳ್ತು ಅವನ್ಗೆ ಅಗತ್ಯ ಇದ್ದಿದ್ದ ವಸ್ತುಗಳನ್ನ ಮಾತ್ರ ಅವನು ಬೇಡ್ಕೊಂಡ, ಅದಕ್ಕೆ ಅದು ಅವನಿಗೆ ಸಿಕ್ತು. ಆದ್ರೆ ಪಕ್ಕದ ಮನೆಯವಳು ಮಾತ್ರ ದುರಾಸೆಯಿಂದ ಹಾರನ ಬೇಡ್ಕೊಂಡ್ಲು. ಅವಳಿಗೆ ಅವಳ ದುರಾಸೆಯ ಫಲವಾಗಿ ಆ ಹಾವು ಸಿಕ್ಕಿತ್ತು. ಇದನ್ ಕೇಳಿದ ಪಕ್ಕದ ಮನೆಯವಳಿಗೆ ಬಹಳ ಕೋಪ ಬಂತು. ನಾನು ನಿನ್ನನ್ನ ಬೀಳಿಸ್ಬಿಡ್ತೀನಿ. ಪಕ್ಕದ ಮನೆಯವಳು ಉರಿತಾ ಇರೋ ಬೆಂಕಿನ ತಗೊಂಡು ಜಾದು ಮರನ ಸುಡೋ ಪ್ರಯತ್ನನ ಮಾಡಿದ್ಲು. ಮರ ಸುಡ್ಲಿಲ್ಲ, ಆದ್ರೆ ಬದ್ಲಿಗೆ ಅವಳ ಸೆರಕಿಗೆ ಬೆಂಕಿ ಬಿದ್ದು ಉರಿಯತೊಡಗಿತು ಮತ್ತು ಅವಳನ್ನ ಬಚಾವ್ ಮಾಡ್ಕೊಳ್ಳೋದಕ್ಕೋಸ್ಕರ ಅವಳು ಇಲ್ಲಿ ಅಲ್ಲಿ ಓಡತೊಡಗಿದ್ಲು. ಈ ಕಥೆಯಿಂದ ನಮ್ಗೆ ಏನ್ ಗೊತ್ತಾಗುತ್ತೆ ಅಂದ್ರೆ, ಶ್ರಮ ಮತ್ತು ಪ್ರಾಮಾಣಿಕವಾಗಿ ಕೆಲಸ ಮಾಡೋರ್ಗೆ ಅವ್ರಿಗೆ ಅಗತ್ಯ ಇರೋ ಎಲ್ಲ ವಸ್ತುಗಳು ಸಿಗತ್ತೆ ಅಂತ. ಆದ್ರೆ ದುರಾಸೆ ಪಡೋರ್ಗೆ ಏನು ಸಿಗಲ್ಲ ಅಂತ. ಯಾಕೆ ಅಂದ್ರೆ ದುರಾಸೆಗೆ ಕೊನೆನೇ ಇರೋದಿಲ್ಲ ಮತ್ತು ಅತಿ ದುರಾಸೆ ಪಡೋದ್ರಿಂದ ವ್ಯಕ್ತಿ ಅವನನ್ನೇ ನಾಶ ಮಾಡ್ಕೊಳ್ತಾನೆ. ಹೇಗೆ ಅಂದ್ರೆ ಪಕ್ಕದ ಮನೆಯವಳು ಮಾಡ್ಕೊಂಡ್ ಹಾಗೆ.